ಸದ್ಯ ನಾವು ಯಾವುದರ ಟೆಂಡೆನ್ಸಿ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಮೊಬೈಲ್ ಮೇನಿಯಾ ಅಂತ ಒಂದು ನಡೆದಿದೆ. ಮೊನ್ನೆ ನಾನು ಒಂದು ಲೇಖನವನ್ನು ಓದ್ತಿದ್ದೆ. ಜಗತ್ತಿನೊಳಗಿರುವಂತಹ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಟಕ್ ಅಂತ ಬಂದಾಗಿಬಿಟ್ಟು ಅವ್ರಿಗೆ ಏನಾಗ್ತದಪ್ಪ, ಏನಾಗ್ಬೋದು? ಎಲ್ಲರ ಕೈಯೊಳಗಿರುವಂತಹ ಎಲ್ಲರ ಮೊಬೈಲ್ಗಳು ಒಮ್ಮೆ ಬಂದಾಗಿಬಿಟ್ಟು ಅಂದ್ರೆ ಏನಾಗ್ತದೆ? ಅವರು ಬರಿತಾ ಹೇಳ್ತಿದ್ರು, ಹಂಗೆ ಅವರು ಜಗತ್ತಿನೊಳಗಿರುವಂತಹ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದಾಗಿಬಿಟ್ಟು ಅಂದ್ರೆ 170% ಮಂದಿಗೆ ಹುಚ್ಚು ಹಿಡಿತದೆ, 30% ಮಂದಿಗೆ ಹುಚ್ಚು ಹಿಡಿಯಂಗಿಲ್ಲ. ಎಂಥವ್ರಿಗೆ ಹುಚ್ಚು ಹಿಡಿಯಂಗಿಲ್ಲ ಅಂದ್ರೆ ಅಪೂರ್ಣ 1 ಗಂಟೆ ಆದ್ರೂ ನಿಮ್ಮ ಮಾತುಗಳನ್ನ ಕೇಳೇ ಹೋಗ್ತೀವಿ ಅಂತ ತಿಳ್ಕೊಂಡು ಸಾವಿರ ಜನ ಏನೇನು ಕೂತ್ಕೊಂಡಿರಲ್ಲ, ನಿಮ್ಮಂಥವ್ರು ಯಾರಿಗೂ ಹುಚ್ಚು ಹಿಡಿಯುವಂಥ ಪ್ರಶ್ನೆನೇ ಬರಂಗಿಲ್ಲ. ಯಾಕಂದ್ರೆ ನಿಮ್ಗೆ ಯಾರಿಗೂ ಮೊಬೈಲ್ ಬಗ್ಗೆ ಹುಚ್ಚಿಲ್ಲ. ಯಾಕೆ ಇದ್ರ ಬಗ್ಗೆ ನಾವು ಹೇಳಬೇಕು ಅಂದ್ರೆ, ಈ ಹೊರಪುಣ್ಯವನ್ನು ಹೆಂಗೆ ಗಳಿಸಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತಾವೆಲ್ಲ ಇಲ್ಲಿ ಕುಳಿತುಕೊಂಡಿದ್ದೀರಿ. ಬಹಳ ಅದ್ಭುತವಾಗಿರುವಂತಹ ತರಹೇವಾರಿ ವಿಚಾರಗಳನ್ನು ಈ ವೇದಿಕೆ ಮೂಲಕ ಮಾತೋಶ್ರೀಯವರಾಗಿರ್ಬೋದು, ಪರಮ ಪೂಜ್ಯರಾಗಿರ್ಬೋದು ಹಂಚಿಕೊಂಡಿದ್ದಾರೆ. ಜಗದ್ಗುರು ಮಹಾಸಭೆಯವರು ಇನ್ನೂ ಆ ವಿಚಾರಗಳನ್ನು ಹಂಚಿಕೊಳ್ತಾರೆ. ನಿಮ್ಮ ಕರ್ಮ ನಿಮಗೆ ಪುಣ್ಯ ಸಿಗತೈತಿ ಇಲ್ಲೋ ಅನ್ನುವಂಥದ್ದನ್ನು ಹೇಳ್ತದೆ. ಅದ್ರ ಬಗ್ಗೆ ಕರ್ಮ ಸಿದ್ಧಾಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿಂತನೆ ಮಾಡ್ತದೆ. ಅದು ನಿಷ್ಕಾಮ ಕರ್ಮ ಆಗಿರ್ಬೋದು, ಸಕಾಮ ಕರ್ಮ ಆಗಿರ್ಬೋದು, ಯಾವ ರೀತಿ ನೀವು ಕೆಲಸ ಮಾಡ್ತೀರಲ್ಲ ಆ ರೀತಿ ನೀವು ಪುಣ್ಯವನ್ನು ಗಳಿಸ್ಕೊಳ್ತೀರಿ ಅನ್ನುವಂಥದ್ದನ್ನ ಮೊದಲಿಗೆ ನಾವು ಪ್ರಾಥಮಿಕವಾಗಿ ಆ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. 12ನೇ ಶತಮಾನದಲ್ಲಿ ಚನ್ನಬಸವಣ್ಣ ಅಂತ ಒಬ್ಬ ದೊಡ್ಡ ಯೋಗಿಗಳಾಗಿರ್ಬೋದು. ಅವರು ಒಂದು ವಚನವನ್ನು ಹೇಳ್ತಾರೆ. ಆ ವಚನವನ್ನು ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೀನಿ. ಹೆಂಗೆ ನೀವು ಹೊರಪುಣ್ಯವನ್ನು ಗಳಿಸ್ಕೊಳ್ಬಹುದು ಅಂತ ನಿಜಗುಣ ಶಿವಗಳು ಹೆಂಗೆ ಹೇಳಿದ್ರಲ್ಲ, ಹಂಗೆ ಒಂದು ಅದ್ಭುತವಾದ ವಚನವನ್ನು ಅವರು ಬರೀತಾರೆ. ಗಂಡ ಬೇರುಂಡ ಎನ್ನುವ ಪಕ್ಷಿಗೆ ತಲೆ 2, ದೇಹ 1. ಎಷ್ಟೊಂದು ಹೇಳ್ತಾರೆ ಅವರು. ಗಂಡ ಬೇರುಂಡ ಅನ್ನುವಂಥ ಒಂದು ಪಕ್ಷಿ ಅದ. ಆ ಪಕ್ಷಿ ನೀವು ಎಲ್ಲಿ ನೋಡಬಹುದು ಅಂದ್ರೆ, ಈಗ ಆ ಪಕ್ಷಿ ಇಲ್ಲ, ಅದು ವಿನಾಶ ಆಗಿ ಹೋಗ್ಬಿಟ್ಟದ, ಆ ಸಂತತಿ ಇಲ್ಲ ಈಗ. ನೀವೀಗ KSRTC ಬಸ್ ಹತ್ತುವಾಗ KSRTC ಲಾಂಛನವನ್ನು ನೋಡ್ತಿರಲಿಲ್ಲ ಅವರೆಲ್ಲರೂ. ನಿಮಗೆ ಇತ್ತೀಚೆಗೆ ಸರ್ಕಾರದವರು ಉಚಿತವಾಗಿ ಬಸ್ನ ವ್ಯವಸ್ಥೆಯನ್ನು ಬಿಟ್ಟ ನಾವು ಸರ್ಕಾರವನ್ನು ಅಭಿನಂದಿಸಬೇಕು. ಎಲ್ಲ ತಾಯಂದ್ರಿಗಾಗಿ ಅವಕಾಶವನ್ನು ಮಾಡಿಕೊಟ್ಟಾರೆ. ಈ KSRTC ಬಸ್ ಹತ್ತುವಾಗ ನೀವು ಲಾಂಛನವನ್ನು ನೋಡ್ತಿರಲಿಲ್ಲ. ಯಾವ ಲಾಂಛನ ಅಂದ್ರೆ ಗಂಡ ಬೇರುಂಡ ಅನ್ನುವಂಥ ಪಕ್ಷಿ ಅದು. ನೋಡಿರೇನ್ರಿ ಯಾರು ಈ ತಾಯಂದ್ರು? ಎಲ್ರಿ ಅಪ್ಪರ ಸೀಟ್ ಹಿಡಿದ ಹೆಚ್ಚಾಗಿತ್ತು ನಮಗೆ, ಆ ಲಾಂಛನ ಎಲ್ಲಿ ನೋಡೋಣ ಅಂತ ನೀವು ಅನ್ಬೋದು. ಸೂಕ್ಷ್ಮವಾಗಿ ನೋಡ್ರಿ ನೀವು, KSRTC ಲಾಂಛನ ಯಾವುದು ಅಂದ್ರೆ ಗಂಡ ಬೇರುಂಡ ಅನ್ನುವಂಥ ಪಕ್ಷಿ ಅದು. ಅದಕ್ಕೆ ತಲೆ 2 ಅದಾವ, ದೇಹ 1 ಅದ. ಚನ್ನಬಸವಣ್ಣವ್ರು ಹೇಳ್ತಾರ, ಒಂದರ ಬಾಯಿಯೊಳಗ ಹಾಲನ್ನು ಹಾಕಿ ಮತ್ತೊಂದರ ಬಾಯಿಯೊಳಗೆ ನಾವು ವಿಷ ಹಾಕಿ ಬಿಡ್ತೀವಿ ಅಂದ್ರೆ ಆ ಪಕ್ಷಿ ಸತ್ತು ಹೋಗ್ತದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವ್ರ ಮುಂದೆ. ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಬಿನಿ ನರಕ ತಪ್ಪದು. ಎಡಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ನೀನು ಪೂಜೆ ಮಾಡಿ ಆತ್ಮ ಕಲ್ಯಾಣವನ್ನು ಸಾಧಿಸಿ, ಜಂಗಮ ಪೂಜೆ ಅಂದ್ರೆ ಸಮಾಜ ಸೇವೆ, ಜಂಗಮ ಪೂಜೆ ಅಂದ್ರೆ ಲೋಕ ಪೂಜೆ, ಲೋಕ ಕಲ್ಯಾಣವನ್ನು ಬಯಸೋದು, ಒಂದು ಆತ್ಮ ಕಲ್ಯಾಣವನ್ನು ಸಾಧಿಸೋದು, ಲೋಕ ಕಲ್ಯಾಣವನ್ನು ಸಾಧಿಸೋದು, ಎರಡನ್ನೂ ಮಾಡಬೇಕು ಅಂತ ಹೇಳಿ. ಹಾಗೆ ಎರಡನ್ನು ಯಾರು ಮಾಡ್ತಾರಲ್ಲ ಅವರಿಗೆ ಮಾತ್ರ ಮುಕ್ತಿ ಸಿಗ್ತದೆ ಅನ್ನುವಂಥ ಮಾತನ್ನ ಚನ್ನಬಸವಣ್ಣವರು ಹೇಳ್ತಾರೆ. ನೀವು ಯಾವುದೇ ಗುರುಗಳನ್ನ ನೋಡ್ರಿ, ಮಹಾತ್ಮರನ್ನು ನೋಡ್ರಿ, ಯೋಗಿಗಳನ್ನು ನೋಡ್ರಿ, ಅವರ ಆತ್ಮ ಕಲ್ಯಾಣವನ್ನು ಮೊದಲಿಗೆ ಸಾಧಿಸಿಕೊಂಡು ಆಮೇಲೆ ಸಮಾಜ ಕಲ್ಯಾಣವನ್ನು ಸಾಧಿಸ್ತಾರೆ. ನೀವು ನಿಜಗುಣ ಶಿವಗಳವರ ಜೀವನ ದರ್ಶನವನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅವರೊಬ್ಬ ಬಹಳ ದೊಡ್ಡ ಪ್ರಾಂತದ ಮಹಾರಾಜ ಅವರು. ಅದನ್ನೆಲ್ಲವನ್ನು ಬಿಟ್ಟು ಅವರು ಆಧ್ಯಾತ್ಮದ ಕಡೆಗೆ ಯಾಕೆ ಒಲಿದ್ರು ಅಂದ್ರೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ನಾವು ರೊಕ್ಕ ರೂಪಾಯಿ ವಜ್ರ ವೈಢೂರ್ಯ ಅಧಿಕಾರಿಗಳನ್ನು ಏನೇ ನಾವು ಪಡ್ಕೊಂಡ್ರೂ ಕೂಡ ಅದು ಕ್ಷಣಿಕವಾಗಿರುವಂಥದ್ದು. ಆಧ್ಯಾತ್ಮಿಕವಾಗಿರುವಂತಹ ಆನಂದವನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ಚಂದ ಮಾತುಗಳನ್ನ ಸಣ್ಣ ವಾಕ್ಯಗಳಲ್ಲಿ ಕಟ್ಟಿಕೊಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಿಜಗುಣ ಶಿವಯೋಗಿಗಳವರು ಮಾಡಿದ್ರು. ಅಂತಹ ನಿಜಗುಣ ಶಿವಯೋಗಿಗಳವರು ಬರೆದಿರುವಂತಹ ವೇದಾಂತಕ್ಕೆ ತಮ್ಮ ವ್ಯಾಖ್ಯಾನದ ಮೂಲಕ ಎಲ್ಲ ಕಡೆಗೂ ಕೂಡ ಬೆಳಕಿನ ಬಳ್ಳಿಯನ್ನು ಹಚ್ಚಿದವರು ಯಾರು ಅಂದ್ರೆ ಸದ್ಗುರು ಸಿದ್ಧಾರೂಢರು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದು, ನಾವು ಒಂದ್ಸರಿ ಏನ್ ಮಾಡ್ತೀವಿ, ಮಿಸ್ಇಂಟರ್ಪ್ರಿಟ್ ಮಾಡ್ತೀವಿ, ವ್ಯಾಖ್ಯಾನವನ್ನು ನಾವು ತಪ್ಪಾಗಿ ವ್ಯಾಖ್ಯಾನ ಮಾಡ್ತೀವಿ. ಅಂಥದ್ದನ್ನು ಅರ್ಥ ಮಾಡಿಕೊಂಡು ಸಿದ್ಧಾರೂಢರು ಸರಿಯಾಗಿ ವ್ಯಾಖ್ಯಾನವನ್ನು ಮಾಡಿ ಅದ್ಭುತವಾಗಿರುವಂಥ ತತ್ವಗಳನ್ನು ತಿಳಿಸಿಕೊಟ್ರು. ಆ ಹಿನ್ನೆಲೆಯಲ್ಲಿ ಇಂಚಿನದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು 50 ವರ್ಷಗಳಿಂದ ಈ ಒಂದು ಚಿಂತನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾರ ಅಂದ್ರೆ ಸಣ್ಣ ಮಾತಲ್ಲ ಇವರು. 50 ವರ್ಷ ಆಯಿತು ಅವರ ಪಟ್ಟಾಭಿಷೇಕ ಆಗಿ. ಆ ಪಟ್ಟಾಭಿಷೇಕದ ಶುಭ ನೆನಪಿನಲ್ಲಿ ಅವರು ವೇದಾಂತ ಪರಿಷತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. 50-55 ವಸಂತಗಳಿಂದ ಇಲ್ಲಿ ತಲೆ ಮೇಲೆ ಅಡಿಗೆ ಊಟ ಮಾಡ್ಸಕತ್ತಾರಲ್ಲ, ಅದು ಬಹಳ ಖುಷಿ ಕೊಡುವಂತ ಸಂಗತಿ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ,
ನೀವು ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಏನು ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ? ಒಲಿ ಮೇಲಿನ ಅಡಿಗೆ ನೀವು ಊಟ ಮಾಡಿದ್ರಿ ಅಂದ್ರೆ 4 ತಾಸು ನಿಮ್ಗೆ ಆನಂದ ಸಿಗ್ತದೆ. ಅದಕ್ಕೆ ತಲೆ ಮೇಲಿನ ಅಡಿಗೆ ಊಟ ಮಾಡಿಬಿಟ್ರಿ ಅಂದ್ರೆ ಜೀವನ ಪರ್ಯಂತ ನಿಮ್ಗೆ ಆನಂದ ಸಿಗ್ತದೆ ಅನ್ನುವ ಮಾತುಗಳನ್ನ ಅಲ್ಲಮ ಪ್ರಭುದೇವರು ಹೇಳಿದರು. ತಲೆ ಮೇಲಿನ ಅಡಿಗೆ ಊಟ ಮಾಡೋದು ಅಂದ್ರೆ ವೇದಾಂತದ ಕುರಿತಾಗಿ ಚಿಂತನೆ ಮಾಡೋದು, ಬ್ರಹ್ಮ ಜ್ಞಾನದ ಕುರಿತಾಗಿ ಚಿಂತನೆ ಮಾಡೋದು, ಸಾರ್ವಕಾಲಿಕ ಸತ್ಯ ಅಂತ ನಾವೇನು ಮಾತಾಡ್ತೀವಲ್ಲ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು. ಹೀಗಾಗಿ ತಾವೆಲ್ಲ ಒಂದೂವರೆ ಆದ್ರೂ ಕೂಡ ಬಹಳ ಶಾಂತಚಿತ್ತರಾಗಿ ಕೂತ್ಕೊಂಡಿದ್ದೀರಿ. ಪರಮ ಪೂಜ್ಯರ ಮಾತುಗಳನ್ನ, ಆಶೀರ್ವಚನವನ್ನು ಕೇಳುವಂತ ಒಂದು ಸೌಭಾಗ್ಯವನ್ನು ನಾವೆಲ್ಲ ಪಡೆದುಕೊಂಡಿರುವಂತಹದ್ದು ನಿಜಕ್ಕೂ ಒಂದು ವಿಶೇಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪರಮ ಪೂಜ್ಯ ಶಿವಾನಂದ ಭಾರತೀ ಅಪ್ಪಂಗಳವರು ಇಂಚಲ ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಬಹಳ ದೊಡ್ಡದಾಗಿರುವಂತಹ ಕಾಯಕ ಕೈಂಕರ್ಯವನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಪರಮ ಪೂಜ್ಯರ ಆಶೀರ್ವಾದ ಅಂತಃಕರಣ ತಮ್ಮನ್ನೆಲ್ಲ ಹೀಗೆ ಕಾಯಿಲೆ ಹಾಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ.